ಹಾಯ್ ಮಾಸ್ಟರ್ಸ್, ಎಲ್ಲರಿಗೂ ನವರಾತ್ರಿಯ 3ನೆಯ ದಿನದ ಶುಭಾಶಯಗಳು. ಇಂದು ನಾವು 3ನೆಯ ದಿನದ ಆದಿಶಕ್ತಿಯಾದ ಪಾರ್ವತೀ ದೇವಿಯ ಮತ್ತೊಂದು ರೂಪ ಚಂದ್ರಘಂಟಾದೇವಿ. ನಮ್ಮ ಈ ಚಂದ್ರಘಂಟಾದೇವಿಯ ಬಗ್ಗೆ ಇಂದು ನಾವು ಕುಲಂಕುಷವಾಗಿ ತಿಳಿದುಕೊಳ್ಳೋಣ ಮಾಸ್ಟರ್ಸ್. ನಮ್ಮ ಹಿಂದೂ ಧರ್ಮದಲ್ಲಿ ಚಂದ್ರಘಂಟಾ ಮಹಾದೇವಿಯು 3ನೇ ನವದುರ್ಗೆಯ ಅಂಶವಾಗಿರುವಳು. ಚಂದ್ರಘಂಟ ಎಂದರೆ ಗಂಟೆಯ ಆಕಾರದ ಅರ್ಧ ಚಂದ್ರನನ್ನು ಹೊಂದಿರುವವಳು. ಈ ಚಂದ್ರಘಂಟಾದೇವಿಯು 3 ಕಣ್ಣನ್ನು ಹೊಂದಿದ್ದಾಳೆ. ಅಂದರೆ ಸಾಮಾನ್ಯವಾಗಿ ನಮಗೆಲ್ಲರಿಗೂ ಭೌತಿಕವಾಗಿ ಈ ಶರೀರಕ್ಕೆ 2 ಕಣ್ಣುಗಳಿರುತ್ತವೆ. ನಾವು ಧ್ಯಾನ ಸಾಧನೆಯ ಮೂಲಕ 3ನೇ ಕಣ್ಣನ್ನು ಉತ್ತೇಜಿಸಿಕೊಳ್ಳಬಹುದು. ಹಾಗೆ ಈ ಮಹಾತಾಯಿಯು ಕೂಡ 3 ಕಣ್ಣನ್ನು ಹೊಂದಿದ್ದು ಮತ್ತು 10 ಕೈಗಳನ್ನು ಹೊಂದಿದ್ದು, ಆ 10 ಕೈಗಳಲ್ಲಿ ವಿವಿಧ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದಾಳೆ. ಇವಳ ಒಂದು ವಾಹನ ಸಿಂಹವಾಗಿರುವುದು. ಹಾಗೆ ಈ ತಾಯಿಯು ಯಾವಾಗಲೂ 3ನೇ ಕಣ್ಣು ತೆರೆದಿರುತ್ತದೆ. ಅಂದರೆ ನಾವು ಎಷ್ಟೋ ಕಠಿಣವಾದ ಸ್ಥಿರತೆಯುಳ್ಳ ಸಾಧನೆಯಿಂದ ಮಾತ್ರ 3ನೇ ಕಣ್ಣು ಓಪನ್ ಆಗುತ್ತದೆ. ಅದು ಕೆಲವು ಕ್ಷಣಗಳು ಮಾತ್ರ. ಆದರೆ ಈ ಚಂದ್ರಘಂಟಾದೇವಿಯ 3ನೆಯ ಕಣ್ಣು ಯಾವಾಗಲೂ ಉತ್ತೇಜಿತವಾಗಿರುತ್ತದೆ. ಹಾಗೆ ಈ ದೇವಿ ಯಾವಾಗಲೂ ರಾಕ್ಷಸರ ವಿರುದ್ಧ ಯುದ್ಧಕ್ಕೆ ಸಿದ್ಧಳಿರುತ್ತಾಳೆ. ರಾಕ್ಷಸರು ಅಂದರೆ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವುದು ಮಿತ್ರರೇ, ನಮ್ಮ ಈ ಒಂದು ಸಮಸ್ಯೆಗಳು, ನಮ್ಮ ಈ ಸಮಸ್ಯೆಗಳ ಸ್ಥಿತಿಗಳು, ಇದಕ್ಕೆ ಯಾವಾಗಲೂ ಆ ಮಹಾತಾಯಿ ಯುದ್ಧಕ್ಕೆ ಸಿದ್ಧಳಿರುತ್ತಾಳೆ. ಅಂದರೆ ನಮ್ಮ ಜೀವನದಲ್ಲಿ ಬರುವ ಯಾವುದೇ ಸಮಸ್ಯೆಗಳಿಗೆ ನಾವು ಅಂಜದೆ, ಅಣುಕದೆ, ಹೆದರದೆ, ಭಯಭೀತರಾಗದೆ ಯಾವಾಗಲೂ ಸಿದ್ಧರಿರಬೇಕು. ಈಕೆಯನ್ನು ಚಂದ್ರಖಂಡ, ಚಂಡಿಕಾ, ರಣಚಂಡಿ ಎಂದು ಕೂಡ ಕರೆಯುತ್ತಾರೆ ಮಾಸ್ಟರ್ಸ್. ಈ ಮಹಾತಾಯಿ ನೋಡ್ರಿ, ಅಂದರೆ ಚಂದ್ರಘಂಟಾದೇವಿ ಅಲ್ಲದೆ ಚಂದ್ರಖಂಡ, ಚಂಡಿಕಾ, ರಣಚಂಡಿ ಎಂದೂ ಕರೆಯುತ್ತಾರೆ. ಈ ಮಹಾತಾಯಿ ಹೊಸದಾಗಿ ಮದುವೆಯಾದ ದುರ್ಗಾಮಾತೆಯ ಸ್ವರೂಪವನ್ನು ಹೊಂದಿದ್ದಾಳೆ. ಹಾಗೆ ಪರ್ವತರಾಜ ಹಿಮವಂತ ಮತ್ತು ಮೈನಾದೇವಿಯ ಮಗಳಾದ ಇವಳು ಕಠೋರ ತಪಸ್ಸನ್ನು ಮಾಡಿ ಶಿವನನ್ನು ಒಲಿಸಿಕೊಂಡು ಮದುವೆಯಾಗಿರುತ್ತಾಳೆ. ಹೇಗೆ ಮದುವೆಯಾದಲು, ಈ ಚಂದ್ರಘಂಟಾದೇವಿ ಯಾರು ಎನ್ನುವುದನ್ನು ನಾವು ಇವಾಗ ತಿಳಿದುಕೊಳ್ಳೋಣ. ಯಾವಾಗ ಮದುವೆಯ ಸಮಾರಂಭ ಅಂದರೆ ಸಂದರ್ಭ ಏನು ನಡೀತಾ ಇರುತ್ತೆ, ಆ ಸ್ಮಶಾನವಾಸಿಯಾದ ಶಿವನು ತನ್ನ ಗಣಗಳ ಮೂಲಕ ಅರಮನೆಗೆ ಬಂದಾಗ ಬೂದಿಯಿಂದ ಮುಚ್ಚಿರುವ ಶರೀರ, ಹಾವಿನ ಜೊತೆಗೆ ಜಟಾಧಾರಿಯಾಗಿದ್ದು, ಅವನ ಹಿಂದೆ ಭಯಂಕರವಾಗಿದ್ದ ಆತನ ಗಣಗಳು ಋಷಿಮುನಿಗಳನ್ನು ಅಘೋರಿಗಳ ರೂಪದಲ್ಲಿ ಈ ಎಲ್ಲ ವಿಚಿತ್ರ ಮೆರವಣಿಗೆಯನ್ನು ನೋಡಿ ಅವಳ ತಾಯಿಯಾದ ಅಂದರೆ ಚಂದ್ರಘಂಟಾದೇವಿಯ ತಾಯಿಯು ಮೈನಾದೇವಿ ಮೂರ್ಛೆ ಹೋಗಿಬಿಡುತ್ತಾಳೆ. ಆಗ ಅಲ್ಲಿ ನೆರೆದಿರುವವರು ಕೂಡ ಈ ವಿಚಿತ್ರವನ್ನು ನೋಡಿ ಆಘಾತಕ್ಕೊಳಗಾಗುತ್ತಾರೆ. ಇದನ್ನೆಲ್ಲ ಗಮನಿಸುತ್ತಿದ್ದ ಸತಿದೇವಿ ಅಂದರೆ ಪಾರ್ವತೀ ದೇವಿಯು ಕೂಡಲೇ ತನ್ನ ಗಂಡನಿಗೆ ಸರಿಸಮಾನವಾದ ಭಯಾನಕ ರೂಪವಾದ ಚಂದ್ರಘಂಟಾದೇವಿಯಾಗಿ ಪರಿವರ್ತನೆಯಾಗುತ್ತಾಳೆ. ನೋಡ್ರಿ, ಆವಾಗೇ ಈ ಚಂದ್ರಘಂಟಾದೇವಿ ಉದ್ಭವ ಆಗ್ತಾಳೆ. 3ನೇ ಕಣ್ಣನ್ನು ಹೊಂದಿದ್ದು ಹಣೆಯ ಮೇಲೆ ಅರ್ಧಚಂದ್ರನನ್ನು ಗಂಟೆಯಾಕೃತಿಯಾಗಿ ಧರಿಸಿರ್ತಾಳೆ. ಮತ್ತು ಆಗಲೇ ನಾವು ಹೇಳಿದಂತೆ ಸಿಂಹವನ್ನು ವಾಹನವನ್ನಾಗಿ ಮಾಡಿಕೊಳ್ತಾಳೆ. ಅಂತಹ ಒಂದು ಬಲಿಷ್ಠವಾದ ಸಿಂಹನನ್ನು ಆಕೆ ತನ್ನ ಶಕ್ತಿಯ ಮೂಲಕ ವಾಹನವನ್ನಾಗಿ ಮಾಡಿಕೊಂಡು ಮೇಲೆ ಕುಳಿತು 10 ಕೈಗಳನ್ನು ಹೊಂದಿದ್ದು, 9 ಕೈಗಳಲ್ಲಿ ವಿವಿಧ ಆಯುಧಗಳನ್ನು ಹೊಂದಿದ್ದು, ಒಂದು ಕೈಯಲ್ಲಿ ಅಭಯದ ಮುದ್ರೆಯನ್ನು ತೋರಿಸುವ ಮೂಲಕ ನಾನು ಯಾವಾಗಲೂ ಒಳ್ಳೆಯವರಿಗೆ ತಾಯಿಯಾಗಿ ಕೆಟ್ಟವರಿಗೆ ಭಯಾನಕವಾಗಿ ಕಾಣಿಸುತ್ತೇನೆ ಎಂದು ಸಂದೇಶ ಕೊಡುತ್ತಾಳೆ. ನೋಡ್ರಿ, ಅಂದರೆ ಯಾವಾಗಲೂ ಒಳ್ಳೆಯದು ಕೆಟ್ಟದು ಎಲ್ಲವೂ ಇರುತ್ತೆ. ನಾವು ಯಾವಾಗಲೂ ಒಳ್ಳೆಯ ಮಾರ್ಗವನ್ನೇ ಅನುಸರಿಸಬೇಕು ಮಾಸ್ಟರ್ಸ್. ಇಲ್ಲದಿದ್ದರೆ ಕೆಟ್ಟದ್ದಕ್ಕೆ ಫಲಿತವೂ ಇದ್ದೇ ಇರುತ್ತದೆ, ಒಳ್ಳೆಯದಕ್ಕೆ ಫಲಿತವೂ ಇದ್ದೇ ಇರುತ್ತದೆ. ಕೆಟ್ಟದ್ದಕ್ಕೆ ಫಲಿತ ಬಹಳ ಭಯಾನಕವಾಗಿರುತ್ತೆ. ನಮ್ಮ ಕಡೆ ಅದು ಸಹಿಸಲೂ ಆಗುವುದಿಲ್ಲ. ಅದೇ ಒಳ್ಳೆಯದಕ್ಕೆ ಪ್ರತಿಫಲ ಆನಂದವಾಗಿ ನಾವು ಜೀವಿಸಬಹುದು. ದೇವಾನುದೇವತೆಗಳು ಕೂಡ ಯಾವಾಗಲೂ ಒಳ್ಳೆಯದಕ್ಕೆ ನಮಗೆ ಸಹಕಾರ ನೀಡುತ್ತಾರೆ ಎಂಬುದು ನಮ್ಮ ಚಂದ್ರಘಂಟಾದೇವಿಯ ಕಥೆಯ ಮೂಲಕ ನಾವು ತಿಳಿದುಕೊಳ್ಳಬಹುದು ಮಾಸ್ಟರ್ಸ್. ಆಗ ಪಾರ್ವತೀ ಪರಮೇಶ್ವರರ ವಿವಾಹ ಯಾವುದೇ ಅಡೆತಡೆಯಿಲ್ಲದೆ ನೆರವೇರುತ್ತೆ. ಅಂದರೆ ಯಾವಾಗ ನಮ್ಮ ಪಾರ್ವತೀ ದೇವಿ ಸತೀದೇವಿ ಚಂದ್ರಘಂಟಾದೇವಿಯಾಗಿ ರಾಕ್ಷಸರ ಒಂದು ಯುದ್ಧ ಮಾಡ್ತಾಳೋ ಆಗ ಪಾರ್ವತೀ ಪರಮೇಶ್ವರ ವಿವಾಹ ಆಗುತ್ತೆ. ಯಾವುದೇ ಅಡೆತಡೆ ಇಲ್ಲದೆ ನೆರವೇರುತ್ತೆ. ಇದೇ ಆದಿಶಕ್ತಿ
ಅಂದರೆ ಈ ಮಹಾತಾಯಿಯೇ ಮುಂದೆ ಆದಿಶಕ್ತಿಯ ಅವತಾರದಲ್ಲಿ ಶುಂಭ ನಿಶುಂಭರ ವಧೆ ಮಾಡ್ತಾಳೆ. ಅಂದರೆ ನಾವು ಕೇಳಿರ್ಬೋದು ಈ ನವರಾತ್ರಿಗಳಲ್ಲಿ ಶುಂಭ ನಿಶುಂಭರು ಅಂಥೇಳಿ ಆ ವಧೆ ಮಾಡ್ತಾಳೆ. ಇಂತಹ ತಾಯಿ ಅವಳು ತನ್ನ ಒಂದು ಅನುಗ್ರಹದ ಮೂಲಕ, ಶೌರ್ಯದ ಮೂಲಕ, ಧೈರ್ಯದಿಂದ ಜನರಿಗೆ ಪ್ರತಿಫಲ ನೀಡುವಳೆಂದು ನಂಬಿಕೆ ಇದೆ. ಇವಳು ನೀಡುವ ಆ ಪ್ರತಿಫಲವು ಭಕ್ತರ ಮತ್ತು ಧ್ಯಾನಿಗಳ ಎಲ್ಲ ಪಾಪಗಳು, ಸಂಕಟಗಳು, ಶಾರೀರಿಕ ಸಂಕಟಗಳು, ಅಂದರೆ ಶಾರೀರಿಕ ಬಾಧೆ ಅಂದರೆ ತಲೆನೋವಿನಿಂದ ಹಿಡಿದು ಎಲ್ಲ ಕಾಯಿಲೆಗಳು ಮತ್ತು ಮಾನಸಿಕ ಕ್ಲೇಶಗಳು, ಇವಲ್ಲದೆ ಪ್ರೇತ ಬಾಧೆಗಳು ಸಹಿತ ನಿವಾರಣೆಯಾಗುತ್ತವೆ ಮಾಸ್ಟರ್ಸ್. ಹಾಗಾಗಿ ಇದು ಈ ದೇವಿಯ ವಿವಾಹಿತ ರೂಪವನ್ನು ಸಹ ಪ್ರತಿನಿಧಿಸುತ್ತದೆ. ಅವಳು ಪಾರ್ವತಿಯ ಅವತಾರವಾಗಿದ್ದು ಅನೇಕ ರಾಕ್ಷಸರನ್ನು ಕಪಾಳ ಮೋಕ್ಷಗಳಿಂದ ಕೊಂದಿರುವಳು ಮಾಸ್ಟರ್ಸ್. ಒಟ್ಟಾರೆ ಈ ತಾಯಿಯು ನಮಗೆ ಕೊಡುವ ಸಂದೇಶವೇನೆಂದರೆ, ಮೂರನೇ ಕಣ್ಣು ಅಂದರೆ ಧ್ಯಾನ ಸಾಧನೆಯಿಂದ, ಅಂತರ್ನೇತ್ರದ ಮೂಲಕ ದೊರೆಯುವ ಅದ್ಭುತವಾದ ಜ್ಞಾನದಿಂದ ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ಸಂಘರ್ಷಗಳನ್ನು, ಸಮಸ್ಯೆಗಳನ್ನು ನಾವು ಆ ತಾಯಿಯ ತರಹ ಎದರದೆ ವಿವಿಧ ಶಸ್ತ್ರಾಸ್ತ್ರಗಳಿಂದ ರಾಕ್ಷಸ ಸಂಹಾರ ಮಾಡಿದಂತೆ ನಾವೂ ಸಹಿತ ನಮ್ಮ ಧ್ಯಾನ ಸಾಧನೆಯಿಂದ ಅಂತರ್ಮುಖವಾಗಿ ಹಲವಾರು ಜ್ಞಾನಗಳ ಮುಖಾಂತರ ನಮ್ಮ ಎಲ್ಲ ಸಮಸ್ಯೆಗಳನ್ನು ನಾವೇ ಪರಿಹರಿಸಿಕೊಳ್ಳಬಹುದು ಮಿತ್ರರೇ. ಎಲ್ಲೂ ಅಲೆದಾಡುವ ಅವಶ್ಯಕತೆ ಇಲ್ಲ. ನಾವು ಮಾಡಬೇಕಾಗಿರುವುದು ಇಷ್ಟೇ, ಏನು, ನಮ್ಮ ಭೌತಿಕ ಕಣ್ಣೆರಡನ್ನು ಮುಚ್ಚಿಕೊಂಡು ಶ್ವಾಸದ ಮೇಲೆ ಗಮನ ಕೊಡುತ್ತಾ ಹೋದಂತೆ ಮನಸ್ಸು ಶೂನ್ಯವಾಗಿ ಆ ದೇವಿಯ ಹಾಗೆ ಮೂರನೇ ಕಣ್ಣಿನ ಉತ್ತೇಜನವಾಗಿ ಎಲ್ಲ ಸಮಸ್ಯೆಗಳಿಂದ ಹೊರಬರಬಹುದು ಮಾಸ್ಟರ್ಸ್. ಹಾಗಾಗಿ ನಮ್ಮ ಜೀವನದ ಪ್ರತಿಯೊಂದು ಸಂಘಟನೆಗಳಿಗೆ ನಾವೇ ಕಾರಣರಾಗಿರುತ್ತೇವೆ. ಆದ ಕಾರಣ ಆ ಕಾರಣಗಳಿಗೆ ನಾವೇ ಮತ್ತೆ ಪರಿಹಾರಗಳನ್ನು ನಾವು ತೆಗೆದುಕೊಳ್ಳಬಹುದು. ಇವೆಲ್ಲದರ ಒಂದು ಸೂಚಕವಾಗಿಯೇ ಈ ಮಹಾ ತಾಯಂದರು ಅಂದರೆ ಈ 9 ದಿನ ವಿಧವಾಗಿ ಆ ರೂಪನ್ನು ನಮಗೆ ತೋರಿಸುತ್ತಾಳೆ. ಹಾಗೆ ತೋರಿಸುವುದು ನಾವು ನೋಡುವುದಕ್ಕಾಗಲ್ಲ ಮಾಸ್ಟರ್ಸ್. ಆ ತಾಯಿಯನ್ನು ನಾವು ಮನಸ್ಪೂರ್ವಕವಾಗಿ ಕಣ್ಣೆರಡು ತೆರೆದುಕೊಂಡು ಅವಳ ಅಣುವನ್ನು ನಾವು ನೋಡಿ ಹಾಗೇ ಕಣ್ಣು ಮುಚ್ಚಿಕೊಂಡು ಅವಳನ್ನು ಸ್ಮರಿಸುತ್ತಾ ಸಂಕಲ್ಪಿಸಿಕೊಂಡು ನಾವು ಧ್ಯಾನಾಸಕ್ತರಾದಾಗ ಆ ಚಂದ್ರಾಘಂಟಾ ದೇವಿಯ ಒಂದು ಶಕ್ತಿ ನಮಗೆ ಕನೆಕ್ಟ್ ಆಗುತ್ತದೆ. ಹಾಗಾಗಿ ಇಂದು ನಾವು ಪ್ರತಿನಿತ್ಯದಂತೆ ಮತ್ತೆ ನಾವು ರಾತ್ರಿಯೆಲ್ಲ ಆ ಚಂದ್ರಘಂಟಾ ದೇವಿಯನ್ನು ಸ್ಮರಿಸಿಕೊಂಡು ಧ್ಯಾನಾಸಕ್ತರಾಗಿ ಅವಳ ಒಂದು ಆ ಶಕ್ತಿಗೆ ಅನುಸಂಧಾನವಾಗೋಣ ಮಿತ್ರರೇ. ಅನುಸಂಧಾನ ಮಾಡಿಕೊಂಡು ನಮ್ಮ ಜೀವನದ ಪ್ರತಿಯೊಂದು ಕ್ಷಣವನ್ನು ನಾವು ಆನಂದವಾಗಿ ಜೀವಿಸೋಣ ಎಂದು ಹೇಳುತ್ತಾ ಮತ್ತೆ ನಾಳೆ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಮಾಸ್ಟರ್ಸ್. ಥ್ಯಾಂಕ್ ಯು. ಈಗಲೇ ನೀವು ಪತ್ರಿಜಿ ವೆಜಿಟೇರಿಯನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಂದರೆ ಪತ್ರಿಜಿ ವೆಜಿಟೇರಿಯನ್ ಚಾನಲ್ಗೆ ಚಂದಾದಾರರಾಗಿ ನೋಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮಿತ್ರರೇ.